ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಈ ದಿವಸ ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತಿದ್ದೀನಿ. ವೀಕ್ಷಕರ ಮೇರೆಗೆ ಸ್ವಲ್ಪ ಜನ ಕೇಳಿದ್ರು ಫೋನ್ ಮಾಡಿ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ತೋರಿಸ್ತೀನಿ, ಬನ್ನಿ. ನಮ್ಮನೆಯಲ್ಲಿ ಮಾಡೋ ರೀತಿನಲ್ಲಿ ನಮ್ಮ ತಾಯಿ ಹೇಳ್ಕೊಟ್ಟಿರೋ ರೀತಿನಲ್ಲಿ ನಾನು ಮಾಡ್ತಾ ಇದ್ದೀನಿ. ಈ ತರ ಅಳತೆ ಪಾವಲ್ಲಿ 1 ಪಾವು ತೊಗರಿಬೇಳೆ, 3/4 ಪಾವು ಇದೇ ಪಾವಲ್ಲಿ 3/4 ಪಾವು ಅಕ್ಕಿ ತಗೊಂಡಿದ್ದೀನಿ. ಬೇಳೆ ಜಾಸ್ತಿ ಇರಬೇಕು. ಅಕ್ಕಿ 3/4 ಪಾವು. ಅದಕ್ಕೆ ಬೇಕಾಗಿರೋ ತರಕಾರಿಗಳು: ಸೀಮೆ ಬದನೆಕಾಯಿ, ಟೊಮೆಟೊ, ಕ್ಯಾರೆಟ್, ಹುರುಳಿಕಾಯಿ, ಕ್ಯಾಪ್ಸಿಕಮು, ಬೂದುಗುಂಬಳಕಾಯಿ, ತೊಗರಿ ಕಾಳು, ಬಟಾಣಿ ಕಾಳು, ಕಡಲೆಕಾಯಿ ಬೀಜ ಅದಕ್ಕೆ ಬೇಯೋದಕ್ಕೆ ಹಾಕ್ತೀನಿ. ಇದಿಷ್ಟು 1/1 ಕುಕ್ಕರಲ್ಲಿ ಹಾಕ್ತೀನಿ. ಇದು ಕೊಬ್ಬರಿ, ಇದು ಹುಣಸೆ ಹಣ್ಣು, ಒಂದು ದಪ್ಪ ನಿಂಬೆಹಣ್ಣು ಗಾತ್ರ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಹುಳಿ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಾಕೋ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವತ್ತೇ ತೋರಿಸಿದ್ದೆ ಹುಳಿ ಪುಡಿನ, ಅದೇ ಪುಡಿ ಫ್ರೆಶ್ ಆಗಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಮನೇಲಿ ಬೆಲ್ಲ ಹಾಕೋ ಪದ್ಧತಿ, ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ಇದಿಷ್ಟು ಪದಾರ್ಥ ನೋಡಿ. ಇವಾಗ ಕ್ಯಾಪ್ಸಿಕಮ್ ಹುರಿತಾ ಇದ್ದೀನಿ. ಇದು ಹುರಿದು ಬಿಟ್ಟು ಹಾಕಿದ್ರೆ ಇದೊಂಥರ ಘಮ ಚೆನ್ನಾಗಿರುತ್ತೆ, ಪರಿಮಳ ಚೆನ್ನಾಗಿ ಬರುತ್ತೆ. ಕುಕ್ಕರಲ್ಲೇ ಹಾಕ್ಬಿಟ್ರೆ ಅಥವಾ ಡೈರೆಕ್ಟಾಗಿ ಹಾಕಿದ್ರೆ ಬೇರೆ ತರಕಾರಿ ಜೊತೆಗೆ ಇದು ಅಷ್ಟು ಇದಾಗಿರಲ್ಲ, ಚೆನ್ನಾಗಿ ಬೆಂದೋಗುತ್ತೆ. ಈಗ ಹುರಿದು ಬಿಟ್ಟು ಹಾಕೋದ್ರಿಂದ ಇದೇ ಹೈಲೈಟ್ ಬಿಸಿಬೇಳೆ ಬಾತ್. ಇವಾಗ ಕ್ಯಾಪ್ಸಿಕಮ್ನ ಹುರಿದಿರೋದು ತೆಗೆದಿಟ್ಕೊಂಡ್ಬಿಟ್ಟು ಟೊಮೆಟೊನೂ ಸ್ವಲ್ಪ ಹುರ್ಕೊಂಡು ಬಿಡ್ತೀನಿ. ಅದು ಸ್ವಲ್ಪ ಹಸಿರು ವಾಸನೆ ಹೋಗಿ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕ್ಬಿಡ್ತಾರೆ, ಅದು ಅವ್ರವ್ರ ಅಭಿಪ್ರಾಯ. ನಮ್ಮನೇಲಿ ಮಾಡೋ ಪದ್ಧತಿ ಇದು, ನಮ್ಮಮ್ಮ ಹೇಳ್ಕೊಟ್ಟಿದ ಥರ ನಾನು ಮಾಡ್ತೀನಿ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ಹುರಿಯೋಕ್ಕೆ. ಮೊದಲು ಫಸ್ಟ್ ಕುಕ್ಕರಲ್ಲಿ ನೀರಿಟ್ಬಿಟ್ಟು ಡೈರೆಕ್ಟ್ ಆಗಿ ಮಾಡ್ತಿರೋದು ನಾನು. ಇದಕ್ಕೆ ಮೊದಲು ತುಪ್ಪ ಹಾಕ್ಬೇಕು. ತುಪ್ಪ ಹಾಕಿದ್ರೆ ಏನಪ್ಪಾ ಅಂದ್ರೆ ಅದು ಸಿಯಲ್ಲ, ಮತ್ತೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ, ಇವಾಗ ತಗೊಂಬಂದು ಇದನ್ನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ. ಇದೊಂದು 10-15 ನಿಮಿಷ ಆದ್ಮೇಲೆ ತರಕಾರಿ ಹಾಕ್ತೀನಿ. ದಯವಿಟ್ಟು ವೀಕ್ಷಕರು ಒಂಚೂರು ಮಿಸ್ ಮಾಡದೆ ಪೂರ್ತಿ ನೋಡಿ, ಅವಾಗ ಅರ್ಥ ಆಗುತ್ತೆ. ಎಲ್ಲ ಹೊಂದ್ಕೊಳ್ಳೋ ತರ ಒಂದ್ಸಲ ಸೌಟಲ್ಲಿ ಕಲ್ಕಿದ್ದೀನಿ. ಇವಾಗ ಒಂದು 10-12 ನಿಮಿಷ ಮುಚ್ಚಿಟ್ರೆ ಸಾಕು. ಆಮೇಲೆ ತರಕಾರಿ ಹಾಕೋ. ಒಂದೊಂದಾಗಿ ತರಕಾರಿ ಹಾಕ್ತಾ ಇದ್ದೀನಿ. ಇದು ಬೂದುಗುಂಬಳಕಾಯಿ, ಸೀಮೆ ಬದನೆಕಾಯಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿರೋದು. ಇದು ಕ್ಯಾರೆಟ್, ಇದು ಹುರುಳಿಕಾಯಿ, ಇದು ಬಟಾಣಿ ಕಾಳು, ಇವಾಗ ಇದೊಂದು ಸ್ವಲ್ಪ ಇದೊಂದು ಅರ್ಧ ಬೆಂದ ಮೇಲೆ ತರಕಾರಿ ಅಕ್ಕಿ ತೊಳೆದು ಬಿಟ್ಟು, ಅಕ್ಕಿ ನೆನೆಸಿಟ್ಟಿದ್ದೀನಿ ಮೊದಲೇ. ಅಕ್ಕಿ ತೊಳೆದು ಬಿಟ್ಟು ಇದಕ್ಕೆ ಹಾಕಬೇಕು. ಅನ್ನನೂ ಪೂರ್ತಿ ಇದೆಲ್ಲಾನು ಫುಲ್ ಬೆಂದ ಮೇಲೆ ಉಪ್ಪು, ಹುಳಿ, ಖಾರ ಎಲ್ಲಾನು ಪುಡಿ, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಇಷ್ಟು ಹಾಕಿ ಒಂದ್ ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಅಲ್ಲಿಗೆ ಆಗುತ್ತೆ. ಇವಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಅಡಿಗೆ ಎಣ್ಣೆ ಯಾವ್ದು ಬಳಸ್ತೀರೋ ಅದು. ಇವಾಗ ಕಡಲೆಕಾಯಿ ಬೀಜ ಒಂದ್ ಸ್ವಲ್ಪ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ, ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೆ. ಮೆತ್ತಗಿರುತ್ತೆ ಅಂತ ಬೇರೆ ಸಪರೇಟ್ ಆಗಿ ಬೇಯಿಸ್ಕೊಂಡಿದ್ದೆ. ಇವಾಗ ಒಂದು
10-12 ನಿಮಿಷ ಆಗುತ್ತೆ ಇದೆಲ್ಲ ಬೇಯೋದಕ್ಕೆ. ಅದಾದ್ಮೇಲೆ ಅಕ್ಕಿ ತೊಳೆದು ಹಾಕೋದು. ಒಂದು ಅರ್ಧ ಬೆಂದಿದೆ. ಇವಾಗ ಅಕ್ಕಿ ತೊಳೆದು ಇಟ್ಕೊಂಡಿದೀನಿ. ಇವಾಗ ಹಾಕಿದೀನಿ 3/4 ಪಾವು ಅಕ್ಕಿ, 1 ಪಾವು ಅಳತೆ ಪಾವಲ್ಲಿ 1 ಪಾವು ತೊಗರಿಬೇಳೆ. ಆಮೇಲೆ ತರಕಾರಿ ನೀವು ಯಾವ್ದು ಬೇಕಾದ್ರೂ ಹಾಕ್ಬೋದು, ನಿಮಗೆ ಯಾವ್ದು ಇಷ್ಟನೋ ಅದು ಹಾಕ್ಬೋದು. ನೋಡಿ ಇವಾಗ ಹಾಕಿದೀನಿ ಅಕ್ಕಿನೂ. ಇವಾಗ ಒಂದು 15 ನಿಮಿಷ ಆಗುತ್ತೆ. ಇದು ಅನ್ನ ಎಲ್ಲ ಫುಲ್ ಬೇಯುತ್ತೆ. ಆಮೇಲಿಂದ ಉಪ್ಪು, ಹುಳಿ, ಖಾರ ಎಲ್ಲಾನು ಹಾಕೋದು. ಆಮೇಲೆ ಈ ಕ್ಯಾಪ್ಸಿಕಮು, ಟೊಮೆಟೊನ ಹುರಿದಿಟ್ಕೊಂಡಿರೋದು ಆಮೇಲೆ ಹಾಕ್ತೀನಿ. ಇದಾದ್ಮೇಲೆ ಇವಾಗ ನೋಡಿ ಇವಾಗ ಆಗಿದೆ. ಹುಣಸೆಹಣ್ಣು ರಸ ಹಾಕ್ತಾ ಇದ್ದೀನಿ. ಇವಾಗ ಕೊಬ್ಬರಿ ತಗೊಂಡಿದ್ನಲ್ಲ, ಕೊಬ್ಬರಿ ಹಾಕ್ತಾ ಇದ್ದೀನಿ. ಇವಾಗ ಒಂದು ಈ ಟೇಬಲ್ ಸ್ಪೂನ್ ಅಲ್ಲಿ ಒಂದು 3ರಿಂದ 4 ಸ್ಪೂನ್ ಸಾಕು, ಅಷ್ಟು ಕ್ವಾಂಟಿಟಿ. ಇವಾಗ ಉಪ್ಪು ಹಾಕ್ತಾ ಇದ್ದೀನಿ. ಕೈನಲ್ಲಿ ಹಾಕಿ ಅಭ್ಯಾಸ. ಬೆಲ್ಲ ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಅಭ್ಯಾಸ ಇಲ್ಲ ಅಂತ. ಪುಡಿ ಹಾಕ್ತಾ ಇದ್ದೀನಿ. ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬಾತ್ಗೆ, ಬಿಸಿಬೇಳೆ ಬಾತ್ಗೆ ಪುಡಿ ಹಾಕ್ತಾ ಇದ್ದೀನಿ. 1 2 3 4 5 6 ಈ ಟೇಬಲ್ ಸ್ಪೂನ್ ಅಲ್ಲಿ 6 ಸ್ಪೂನ್ ಹಾಕಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕ್ಯಾಪ್ಸಿಕಮು, ಟೊಮೆಟೊ ಎಲ್ಲ ನೋಡಿ ಹೊಂದ್ಕೊಂಡು ನೀಟಾಗಿ ತುಂಬಾ ಚೆನ್ನಾಗಾಯ್ತು. ಸ್ವಲ್ಪ ಟೈಮ್ ತಗೊಳುತ್ತೆ, ತುಂಬಾ ಬೇಗ ಆಗಲ್ಲ ಇದು. ಇದು ಡೈರೆಕ್ಟ್ ಆಗಿ ಮಾಡೋದ್ರಿಂದ ಕ್ಯಾಪ್ಸಿಕಮ್ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಟೊಮೆಟೊ ಕುದೀತಾ ಇದೆ. ಎಲ್ಲಾನು ಹೊಂದ್ಕೊಂಡು ಇವಾಗ ಒಗ್ಗರಣೆ ಹಾಕ್ಬಿಟ್ರೆ ಬಿಸಿಬೇಳೆ ಬಾತ್ ಆಯ್ತು. ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವಾಗ ಸಾಸಿವೆ, ಮೆಣಸಿನ್ಕಾಯಿ 2 ಬಾಡಿಸಿ ಇಟ್ಕೊಂಡಿದ್ದೆ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿ, ಅದನ್ನು ಹಾಕ್ತಾ ಇದ್ದೀನಿ. ಆಯ್ತು, ಬಿಸಿಬೇಳೆ ಬಾತು ಮುಗೀತು. ಇವಾಗ ಆಯ್ತು. ಇದು ಬಿಸಿಬೇಳೆ ಬಾತು. ಇದು ತೈರ್ ಪಚಡಿ ಅಂದ್ರೆ ಮೊಸರು ಬಜ್ಜಿ. ಇದು ಸೌತೆಕಾಯ್ದು ಮೊಸರು ಬಜ್ಜಿ. ಇದು ಸಕ್ಕರೆ ಪೊಂಗಲ್ ಇವತ್ತು ನಮ್ಮ ಮನೆಯಲ್ಲಿ ಮಾಡೋ ಪದ್ಧತಿ ಆನೆ ಹಬ್ಬಕ್ಕೆ. ಇದು ಮೊಸರನ್ನ, ತೈರು ಸಾದು ಅಂದ್ರೆ ಮೊಸರನ್ನ. ಇದಿಷ್ಟು ನಮ್ಮ ಮನೆಗಳಲ್ಲಿ ಮಾಡೋ ಪದ್ಧತಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.